ಪ್ರಯಾಣಿಕನ ಪ್ಯಾಂಟ್ ತೆಗೆಸಿದ್ದಾರೆ ಅಧಿಕಾರಿಗಳೇ. ಆದ್ರೀಗ ಅಧಿಕಾರಿಗಳಿಗೆ ಶಾಕ್ ಒಂದು ಎದುರಾಗಿತ್ತು. ನೋಡಿ, ಯಾವ ಅಧಿಕಾರಿಗಳು ಪ್ರಯಾಣಿಕನ ಪ್ಯಾಂಟನ್ನು ತೆಗೆಸಿದ್ದಾರೋ ಅವ್ರಿಗೆ ಶಾಕ್ ಎದುರಾಗಿದೆ. ಏನ್ ಮಾಡಿದಾನೆ ಈ ಪ್ರಯಾಣಿಕ ಅಂತ ಹೇಳಿದ್ರೆ, ಪ್ಯಾಂಟ್ನಲ್ಲಿ ಚಿನ್ನವನ್ನ ಅಡಗಿಸಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಿಲಾಡಿ ಪ್ರಯಾಣಿಕ ಲಾಕ್ ಆಗಿದ್ದಾನೆ. ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ತಗಲಾಕೊಂಡಿದ್ದಾನೆ ಆರೋಪಿ. ಅಂದ್ರೆ ಶಾರ್ಜಾದಿಂದ ಬೆಂಗಳೂರಿಗೆ ಬಂದಿದ್ದ ಈ ಪ್ರಯಾಣಿಕ, ಅಂದ್ರೆ ದುಬೈದಿಂದ ಪೌಡರ್ ರೂಪದ ಚಿನ್ನವನ್ನ ಪ್ಯಾಂಟ್ನಲ್ಲಿ ಅಡಗಿಸಿ ಸಾಗಾಟ ಮಾಡ್ತಾ ಇದ್ದ ಇವನು. ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದ, ಚಳ್ಳೆಣ್ಣು ತಿನ್ಸೋಕೆ ಪ್ಲಾನ್ ಮಾಡಿದ. ಅಧಿಕಾರಿಗಳ ಕಣ್ ತಪ್ಪಿಸೋಕೆ ಪ್ಯಾಂಟ್ ಡಿಸೈನ್ ಮಾಡಿಸಿದ್ದ ಇವನು, ಅಂದ್ರೆ ಗೊತ್ತಾಗಬಾರ್ದು ಅಂತ ಹೇಳಿ. ಈಗ ಆರೋಪಿಯಿಂದ 22.5 ಲಕ್ಷ ಮೌಲ್ಯದ 367 ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ನೋಡಿ, ಪ್ರಯಾಣಿಕನ ಪ್ಯಾಂಟನ್ನು ತೆಗೆಸ್ತಾರೆ. ಅನುಮಾನ ಬಂದು ಅಧಿಕಾರಿಗಳು ಕಕ್ಕಾ ಬಿಕ್ಕಿ ದಂಗಾಗಿ ಹೋಗ್ತಾರೆ. ಯಾಕೆಂದರೆ ಅಲ್ಲಿ 367 ಗ್ರಾಂ ಚಿನ್ನ. ನೋಡಿ, ಇದೇ ಪ್ಯಾಂಟು, ಅದಕ್ಕೋಸ್ಕರನೇ ಡಿಸೈನ್ ಮಾಡಿದ್ದ ಇವನು, ಆ ಅಕ್ರಮ ಚಿನ್ನವನ್ನು ಸಾಗಾಟ ಮಾಡಲಿಕ್ಕೆ. ನೋಡಿ, ತೆಗಿತಾ ಇದ್ದಾರೆ. ನೋಡಿ, ಪ್ಯಾಂಟ್ನಲ್ಲಿ ಚಿನ್ನ ನೋಡಿ ಹೆಂಗೆ ಡಿಸೈನ್ ಮಾಡಿಸಿದ್ದ ಅಂಥೇಳಿ. ನೋಡಿ, ಓಪನ್ ಮಾಡ್ತಿದ್ದಾರೆ. ಅಲ್ಲೇ ಗೋಲ್ಡನ್ನು ಅವನು ಅಡಗಿಸಿಟ್ಟು ಸಾಗಾಟವನ್ನು ಮಾಡ್ತಾ ಇದ್ದ. ಕಸ್ಟಮ್ಸ್ ಅಧಿಕಾರಿಗಳು ಆ ಪ್ಯಾಂಟನ್ನು ಬಿಸ್ತಾರೆ. ಆಗ ಕೆಳಗಡೆ ಆತ ಆ ಹೊಲಿಗೆ ಏನು ಬರುತ್ತೆ ಕಂಪ್ಲೀಟ್ ಆಗಿ ಅದನ್ನು ಜೇಬ್ ಥರ ಮಾಡ್ಕೊಂಡಿದ್ದ. ಅಂದರೆ ಒಳಗಡೆಯಿಂದ ಗೊತ್ತಾಗಿರಲಿಲ್ಲ ಇದು ಅಧಿಕಾರಿಗಳಿಗೆ ಆರಂಭದಲ್ಲಿ. ಆಮೇಲೆ ಅವನ ಚಲನವಲನ ಅನುಮಾನಗೊಂಡು ಪ್ಯಾಂಟ್ ಬಿಚ್ಚಿಸಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಗೋಲ್ಡ್ ಇರುವುದು ಪತ್ತೆಯಾಗಿದೆ. ಅಕ್ರಮವಾಗಿ ಸಾಗಾಟ ಮಾಡಲಿಕ್ಕೆ ಅಂತ ತಗೊಂಡು ಹೋಗ್ತಿದ್ದ. 22.5 ಲಕ್ಷ ಇದರ ಒಟ್ಟು ಮೌಲ್ಯ. 367 ಗ್ರಾಮ್ ಇದೆ. अरे तो चिपका हुआ था. ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಈ ಕಸ್ಟಮ್ಸ್ ಅಧಿಕಾರಿಗಳನ್ನೇ ಈ ಖತರ್ನಾಕ್ ಕಿಲಾಡಿಗಳು ಸಿಕ್ಕಾಕೊಳ್ಳೋದಂತ ಅನಿಸ್ತಾ ಇದೆ. ಬಹಳ ಈ ಡ್ರಗ್ಸು ಇವೆಲ್ಲ ಪ್ರಕರಣಗಳು ನಾವು ನೋಡ್ತಾ ಇರ್ತೀವಿ. ಈತ ಹೇಗೆ ತಗಲಾಕೊಂಡ, ಹೇಗೆ ಅನುಮಾನ ಬಂತು ಅಂತ ಅಲ್ಲಿ? ಸಹಜವಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಪ್ರಯಾಣಿಕನನ್ನ ಸ್ಕ್ಯಾನ್ ಮಾಡಿ ಪರಿಶೀಲನೆ ಮಾಡಿ ಅವರ ಹಾವಭಾವಗಳನ್ನ ಚೆಕ್ ಮಾಡಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಅವ್ರ ಚಲನವಲನ ಇದೆಯಾ, ಮೂವ್ಮೆಂಟ್ಸ್ ಇದೆಯಾ, ಅವ್ರೇನ ಕದ್ದು ಮುಚ್ಚಿ ನೋಡ್ತಾ ಇರೋದು ಅಥವಾ ಆ ತರದ್ದೇನಾದ್ರೂ ಡೌಟ್ ರೂಪದಲ್ಲಿ ಅವ್ರು ನಡ್ಕೊಂಡ್ರೆ ಅವರನ್ನ ತಪಾಸಣೆಗೆ ಒಳಪಡ್ತಕ್ಕಂಥ ಕೆಲಸ ಆಗುತ್ತೆ ಪ್ರಭು. ಏರ್ಪೋರ್ಟ್ ನ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿ ಪ್ಯಾಂಟ್ ಒಳಗಡೆ ಅಡಗಿಸಿ ಅಕ್ರಮವಾಗಿ ಚಿನ್ನವನ್ನ ಸಾಗಾಟ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಆಸಾಮಿಯನ್ನು ಈಗ ವಶಕ್ಕೆ ಪಡ್ಕೊಂಡಿರುವಂತದ್ದು. ಸುಮಾರು 22.5 ಲಕ್ಷ ಮೌಲ್ಯದ ಅಂದ್ರೆ 367 ಗ್ರಾಂ ಚಿನ್ನವನ್ನ ಈತ ಪ್ಯಾಂಟ್ ಮತ್ತು ಶರ್ಟ್ ಒಳಗಡೆ ಹಾಕಿ ಅದನ್ನ ಸಾಗಿಸ್ತಕ್ಕಂಥ ಪ್ರಯತ್ನ ಪಡ್ತಾ ಇದ್ದ. ತಪಾಸಣೆ ವೇಳೆ ತರ ಸಿಕ್ಕಾಕೊಂಡಿದ್ದಾನೆ. ಮತ್ತು ಈತನ ಜಾಲ ಏನಾದ್ರು ಇದೆಯಾ, ಇದನ್ನ ಸಹಚರರು ಯಾರಿದ್ದಾರೆ, ಕೀ ನೆಟ್ವರ್ಕ್ ಎಲ್ಲಿದೆ, ಯಾರು ಕಿಂಗ್ ಪಿನ್ ಯಾರಿದ್ದಾರೆ, ಈ ಆಂಗಲ್ಗಳಲ್ಲಿ ಈಗ ಕಸ್ಟಮ್ಸ್ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ ಪ್ರಭು. ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ. ಶಾರ್ಜಾದಿಂದ ಈತ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕ. ಬಟ್ ಈತ ಎಲ್ಲಿ ಹೋಗ್ತಾ ಇದ್ದ, ಯಾರಿಗದನ್ನ ಅಕ್ರಮವಾಗಿ ಸಾಗಾಟ ಮಾಡೋಕೆ ತಗೊಂಡು ಹೋಗ್ತಾ ಇದ್ದ, ಇದರಿಂದ ಏನಾದರೂ ಜಾಲ ಇದೆಯಾ, ಅದೇನೂ ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ.